ವಿಶೇಷವಾಗಿ ದಿನಕ್ಕೆ 1 ಗಂಟೆ ಪಾಠ. 5ನೇ ಕ್ಲಾಸಿಗೆ 1 ಗಂಟೆ, 6ನೇ ಕ್ಲಾಸಿಗೆ 1 ಗಂಟೆ, 7ನೇ ಕ್ಲಾಸ್ 1 ಗಂಟೆ ಪಾಠ. ಯಾವುದು? ಇಂಗ್ಲಿಷ್ ಕಮ್ಯುನಿಕೇಶನ್. ಯಾವುದು? ಸುಲಭದಲ್ಲಿ ಆಟದ ಮೂಲಕ, ಹಾಡಿನ ಮೂಲಕ, ಚಿತ್ರದ ಮೂಲಕ ನೋಡುತ್ತಾ ಮಾಡುತ್ತಾ ಸುಲಭವಾಗಿ 1 ವರ್ಷದ ಒಳಗೆ ಅರ್ಥ ಮಾಡಿಕೊಂಡು ಇಂಗ್ಲಿಷನ್ನು ಬರೆಯಲು, ಓದಲು, ಮಾತನಾಡಲು ಕಲಿಯುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಶಾಲೆಯಲ್ಲಿ ಶುರುವಾಗುತ್ತದೆ. ಪಕ್ಕದ ಊರಿನಲ್ಲಿ ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಲ್ಲಿ ತುಂಬಾ ದುಡ್ಡು ಕೊಟ್ಟು ನಾವು ಇಂಗ್ಲಿಷ್ ಕಲಿಯಲಿಕ್ಕೆ ಹೋಗುತ್ತೇವಲ್ಲ, ಇಲ್ಲಿ ಏನು ದುಡ್ಡು ಕೊಡಲಿಕ್ಕಿಲ್ಲ, ಉಚಿತವಾಗಿ ಇರುತ್ತದೆ. ನಿಮ್ಮ ಕಲಿಕಾ ಕಿಟ್ ಒಂದು ಕೊಡುತ್ತಾರೆ. ಕಲಿಕಾ ಕಿಟ್ಗೆ ಒಂದು ಫೀಸ್ ಕೊಟ್ಟರೆ ಆಯ್ತು. ಮತ್ತೆ ಯಾವುದೇ ದುಡ್ಡು ಕೊಡ್ಲಿಕ್ಕಿಲ್ಲ. ಪ್ರತಿನಿತ್ಯ ಕ್ಲಾಸ್ ನಡೆಯುತ್ತದೆ. ಇಂಗ್ಲಿಷನ್ನು ಓದಲು, ಬರೆಯಲು, ಮಾತನಾಡಲು, ಅರ್ಥ ಮಾಡಿಕೊಂಡು ಓದುವುದು, ಬರೆಯುವುದು, ಮಾತನಾಡುವುದು, ABCD ಕಲಿಯುವಂಥದ್ದಲ್ಲ. ಹೊಸ ರೀತಿಯಲ್ಲಿ ಆಟದ ಮೂಲಕ, ಪಾಠದ ಮೂಲಕ, ಹಾಡಿನ ಮೂಲಕ, ಚಿತ್ರದ ಮೂಲಕ, ನಾವೇ ಮಕ್ಕಳು ಬೋರ್ಡಲ್ಲಿ ಬರೆಯುವ ಮೂಲಕ ದಿನ ಕಲಿಯುತ್ತೇವೆ. 1 ವರ್ಷದೊಳಗೆ ನಾವು ಇಂಗ್ಲಿಷ್ ಭಾಷೆಯಲ್ಲಿ ಸುಲಭದಲ್ಲಿ ಮಾತನಾಡಲು, ನಾವು ಮನೆಯಲ್ಲಿ ಯಾವ ಭಾಷೆ ಮಾತನಾಡುತ್ತೇವೆ, ತುಳು ಭಾಷೆ, ಬ್ಯಾರಿ ಭಾಷೆ ಅಥವಾ ಕನ್ನಡ ಭಾಷೆ ಮಾತನಾಡಿದ ಹಾಗೆ 1 ವರ್ಷದ ಒಳಗೆ 5ನೇ ಕ್ಲಾಸಿನ, 6ನೇ ಕ್ಲಾಸಿನ, 7ನೇ ಕ್ಲಾಸಿನ ಕನ್ನಡ ಮಾಧ್ಯಮ ಮಕ್ಕಳು ಇಂಗ್ಲಿಷ್ ಮಾತನಾಡಲು ಕಲಿಯುತ್ತಾರೆ. ಶಿಕ್ಷಣವೇ ಎಜುಕೇಶನ್ ಈಸ್ ಹಿಂಗೆ ಬರಬೇಕು ಮುಷ್ಟಿ. ಎಜುಕೇಶನ್ ಈಸ್ ನಮ್ಮ ಮಕ್ಕಳು ಮನೆಯಲ್ಲಿ ಸಾಯಂಕಾಲ ಮತ್ತು ಬೆಳಿಗ್ಗೆ ಓದುವಾಗ ಸಾಧ್ಯ ಆದಷ್ಟು ತಂದೆ ಅಥವಾ ತಾಯಿ ಒಂದು ಹೊತ್ತಲ್ಲಿ ಆದರೂ ತಂದೆ ತಾಯಿ ಇಬ್ಬರು ಕುಳಿತುಕೊಂಡು ಮಕ್ಕಳ ಓದನ್ನು, ಬರೆಯುವುದನ್ನು ನೋಡಬೇಕು. ಆಮೇಲೆ ನಾವೀಗ ಹೊಸದಾಗಿ ಬರುವಂತಹ ಕಾರ್ಯಕ್ರಮ ಏನುಂಟು, ಅದು ಮಕ್ಕಳ ಪಂಚಾಯತು, ಜಿಲ್ಲಾ ಪಂಚಾಯತು, ರಾಜ್ಯ ಸರ್ಕಾರ, ಉಸ್ತುವಾರಿ ಮಂತ್ರಿಗಳು, ನಮ್ಮ ಶಾಸಕರು, MLA, ಸ್ಪೀಕರ್ ಅವರು ಎಲ್ಲರೂ ಸೇರಿ ಮಾಡುವಂತಹ ಕಾರ್ಯಕ್ರಮ ನಾಡಿದ್ದು 5ನೇ ತಾರೀಕಿಗೆ ಇದೇ ಹಾಲಲ್ಲಿ ಉದ್ಘಾಟನೆ ಆಗ್ತದೆ. ನಮ್ಮ ಮುಡಿಪು ಸುತ್ತಮುತ್ತ ಇರುವಂತಹ 10 ಶಾಲೆಗಳಲ್ಲಿ ಇಂಗ್ಲಿಷ್ ಕಮ್ಯುನಿಕೇಶನ್ ಲೈಫ್ ಸ್ಕಿಲ್ ಕಲಿಕಾ ಅಭಿಯಾನ 5ನೇ ತಾರೀಕಿಗೆ ಅಧಿಕೃತವಾಗಿ ಶುರುವಾಗ್ತದೆ. ಆ ದಿವಸ ನಮ್ಮ ಇಲ್ಲಿ 5, 6, 7ನೇ ಕ್ಲಾಸ್ ಮಕ್ಕಳು ಸಾಧ್ಯ ಎಲ್ಲರೂ ಆ ದಿವಸ ಬರಬೇಕು. ಯಾಕಂದ್ರೆ ಆ ದಿವಸ ಗ್ರಾಮ ಮಟ್ಟದ್ದು, ತಾಲೂಕು ಮಟ್ಟದ್ದು, ಜಿಲ್ಲಾ ಮಟ್ಟದ್ದು, ರಾಜ್ಯ ದೇಶ ಮಟ್ಟದ್ದು ಕೆಲವು ವ್ಯಕ್ತಿಗಳು ಈ ಶಾಲೆಗೆ ಭೇಟಿ ಕೊಡುತ್ತಾರೆ. 5ನೇ ತಾರೀಕಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಶುರುವಾದಾಗ ಹೂ ಹಾಕುವ ಶಾಲೆಯ ಹೆಸರು ವಿದೇಶಕ್ಕೆ ಹೋಗುತ್ತದೆ. ಯಾಕೆಂದ್ರೆ ಈ ಲೈಫ್ ಸ್ಕಿಲ್ ಇಂಗ್ಲಿಷ್ ಕಮ್ಯುನಿಕೇಶನ್ ಅಂದ್ರೆ ಅದು ಜಗತ್ತಿನ ಭಾಷೆಯನ್ನು ಕಲಿಯುವುದು. ಮಾಧ್ಯಮ ಕನ್ನಡದಲ್ಲಿ ಇರುತ್ತೆ. ನಮಗೆ ಜಗತ್ತಿನ ಭಾಷೆಯನ್ನು ಕಲಿಯುವಂತಹದ್ದು. ನಾಳೆ ನಮ್ಮ ಮಕ್ಕಳು PUC ಆಗಿ ಅರ್ಧದಲ್ಲಿ ಬಿಟ್ಟರು ಅಂದ್ರೆ ಅವರು 5, 6, 7ನೇ ಕ್ಲಾಸಿನಲ್ಲಿ ಇಂಗ್ಲಿಷ್ ಭಾಷೆ ಚೆನ್ನಾಗಿ ಕಲಿತು ಬಿಟ್ಟರೆ ಜಗತ್ತಿನ ಯಾವುದೇ ದೇಶಕ್ಕೆ ಹೋಗಿ ಯಾವುದೇ ಉದ್ಯೋಗವನ್ನು ಧೈರ್ಯದಲ್ಲಿ ಮೋಸ ಇಲ್ಲದೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನಿಮ್ಮ ದೊಡ್ಡ ಕಾರ್ಯಕ್ರಮ ಈಗ ಶುರುವಾಗುತ್ತೆ. ನಾವು ಇನ್ನೊಂದು ಕಾರ್ಯಕ್ರಮ ಹೋಗ್ಲಿಕ್ಕೆ ಇರುವುದರಿಂದ ನಮ್ಮ ತಂಡದವರು ಸಹ ಬರಬೇಕು. ಹೊಸ ಟೀಚರ್ ಯಾರಿದ್ದಾರೆ, ನಮ್ಮ SIB ಟೀಚರ್ ವಿನಯ ಪ್ರಭಾ ಅವರು, ದಯವಿಟ್ಟು ಬಂದ್ಬಿಡಿ. ಅವರನ್ನು ಪರಿಚಯ ಮಾಡಿ ನಾವು ಹೋಗ್ತೇವೆ. ಮನೆಗೆ ಪಾಠ ಮಾಡಲಿಕ್ಕೆ ಬರುವವರು ವಿನಯ ಪ್ರಭಾ ಇವರು 15 ದಿವಸ ಹುಬ್ಬಳ್ಳಿಯಲ್ಲಿ ಒಂದು ವಿಶೇಷವಾದ ತರಬೇತಿಯನ್ನು ಪಡೆದು ಬಂದಿದ್ದಾರೆ. ನಾನು ಏನು ಹೇಳಿದೆ, ಆಟದ ಮೂಲಕ, ಹಾಡಿನ ಮೂಲಕ, ಚಿತ್ರದ ಮೂಲಕ ಕಲಿಯುವ ವಿಧಾನವನ್ನು ಇವರೇ ಹೇಳಿಕೊಡುವವರು. ಇವರು ಬೇರೆ ಬೇರೆ ಕಡೆ ಕೆಲಸ ಮಾಡಿದವರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕುಲ ಸಚಿವರ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂತಹ ವಿನಯ ಪ್ರಭಾರವರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದವರು ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಟೀಚರ್ ಆಗಿ ಬಂದಿದ್ದಾರೆ. ತರತರದ ಆಟಗಳು, ಹಾಡುಗಳೆಲ್ಲ ಉಂಟು. ಸ್ಯಾಂಪಲ್ ಆಗಿ 1-2-3 ನಿಮಿಷ ಮತ್ತೆ ತೋರಿಸಬಹುದು. ಇವರು ಸಾಂತ್ವನದಿಂದ ಬಂದವರು. ವಿದ್ಯಾ ಸಾಂತ್ವನ ಕೇಂದ್ರ ಬಂಟ್ವಾಳ. ಸಾಂತ್ವನ ಕೇಂದ್ರ ಅಂದ್ರೆ ಮಹಿಳೆಯರಿಗಾಗಿರುವ ಕೇಂದ್ರ. 24 ಗಂಟೆ. ವೆರಿ ಗುಡ್. ಇವರು
ಅವರು ನಮ್ಮ ಅಧ್ಯಕ್ಷರು ಹೇಳ್ತಾರೆ ಕರೆಕ್ಟ್. ನಮ್ಮ ಚಂದ್ರಶೇಖರ ಪಾತೂರು ಅಂತಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಆಪ್ತ ಕಾರ್ಯದರ್ಶಿಯರಿದ್ದಾರೆ. ಅವರ ನಮ್ಮ ಊರಿನವರು, ಅವರ ಶ್ರೀಮತಿ ಅವರ ಮಿಸಸ್ ಅವರು ವಿನಯ ಪ್ರಭು ಅವರು ಬಹಳ ವಿನಯವಂತರಿದ್ದಾರೆ. ನಿರಂತರವಾಗಿ ಮುಖದಲ್ಲಿ ಮಗುವಿನ ನಗು ಇಟ್ಟುಕೊಂಡವರು. ಶಿಕ್ಷಕ ಆಗುವವರಿಗೆ, ಕಲಿಯುವವರಿಗೆ, ಕಲಿಸುವವರಿಗೆ ಮುಖದಲ್ಲಿ ಮಗುವಿನ ನಗು ಇದ್ದರೆ ಎಲ್ಲ ನಾವು ಮಕ್ಕಳಿಗೆ ಖುಷಿ ಆಗುತ್ತದೆ. ಸಾಂತ್ವನ ಕೇಂದ್ರದ ಕೌನ್ಸಿಲರ್ ಬಂಟ್ವಾಳದಲ್ಲಿದೆ, 24 ಗಂಟೆ ಕೆಲಸ ಮಾಡ್ತದೆ. ಹೆಣ್ಮಕ್ಕಳಿಗೆ, ಮಹಿಳೆಯರಿಗೆ ಯಾವುದೇ ರೀತಿಯಲ್ಲಿ ಹಿಂಸೆ ದೌರ್ಜನ್ಯ ಆದರೆ 181 ಫೋನ್ ಮಾಡಿ ಮಹಿಳೆಯರೇ, ತಕ್ಷಣ ನಿಮಗೆ ನೆರವು ಬರುತ್ತೆ ಸಾಂತ್ವನ. ಇವರು ಶಶಿಕಾಂತ್ ಇವರು ಇಲ್ಲಿ ಶಾಲೆಗೆ ಟೀಚರ್ ಇವರಾದರೆ, ಶಶಿಕಾಂತ್ ಅವರು 10 ಶಾಲೆಗಳಲ್ಲಿ 10 ಮಂದಿ ಟೀಚರ್ಸ್ ಇರ್ತಾರೆ. ಆ ಟೀಚರ್ಸಿಗೆ ಕಲಿಸುವುದು, ಕಲಿಯುವುದು, ಹೇಳುವುದು, ನೋಡುವುದು 1 ಗಂಟೆ ಪಾಠ ಕರೆಕ್ಟಾಗಿ ಆಗಬೇಕು. ಅದು ಹೇಗೆ ಆಗಬೇಕಂದ್ರೆ, ಗಡಿ ಪ್ರದೇಶದಲ್ಲಿ ಗಡಿ ಕಾಯುವವರು ಸೈನಿಕರು ಹೇಗೆ ಕೆಲಸ ಮಾಡುತ್ತಾರೆ ಹಾಗೆ ಈ ಟೀಚರು ಕೆಲಸ ಮಾಡಲಿಕ್ಕುಂಟು. ಬಹಳ ಶಿಸ್ತುಬದ್ಧವಾಗಿ, ಬಹಳ ಕ್ರಮದಲ್ಲಿ ಕೆಲಸ ಮಾಡಲಿಕ್ಕುಂಟು. ಇಲ್ಲಿ ಕೆಲಸ ಮಾಡುವ ಕೆಲಸ ಎಲ್ಲ ಆಗಿದ್ದಾಗಲೇ ಅದು ರಾಜ್ಯ ಮಟ್ಟದವರೆಗೆ ಗೊತ್ತಾಗ್ತದೆ ಮೊಬೈಲ್ನಲ್ಲಿ. ಅದನ್ನು ಕೋಆರ್ಡಿನೇಟ್ ಮಾಡುವವರು ಟೀಮ್ ಲೀಡರ್ ಇದ್ದಾರೆ ಇವರ ಗೊತ್ತುಂಟು. ಕೃಷ್ಣಮೌಲ್ಯ ಅವರು ಆ ಕಾರ್ಯಕ್ರಮವನ್ನು ನಡೆಸುವ ಜನಶಿಕ್ಷಣ ಟ್ರಸ್ಟ್ನ ಸ್ಥಾಪಕರು, ನಿರ್ದೇಶಕರು. ಇನ್ನೊಬ್ಬರು ಸಾಂತ್ವನ, ಪುತ್ತೂರು ಸಾಂತ್ವನದಲ್ಲಿ ಹಿಂದೆ ನಿಂತು ಕಾಣ್ತದೆ. ಇವರು ನಿಶಾಪ್ರಿಯ ಅಂತ, ಪುತ್ತೂರು ಸಾಂತ್ವನ ಕೇಂದ್ರದ ಸಮಾಲೋಚಕಿ. ಇವರು ಡಬಲ್ ಡಿಗ್ರಿ ಮಾಡಿದವರು. ಇವರ ಪ್ರಜ್ಞಾ ಅಂತ ಜನಶಿಕ್ಷಣ ಟ್ರಸ್ಟ್ನಲ್ಲಿ ಅಕೌಂಟೆಂಟ್ ಮತ್ತು ವಾರ್ಡಿನೇಟ್ ಕೆಲಸ ಮಾಡ್ತಾರೆ. ಇವರ ಕಾವೇರಿ ಅಂತ ಒಂದು ಸಿಕ್ಕಾಮ ಸಂಘಟನೆಯಲ್ಲಿ ಕೆಲಸ ಮಾಡುವವರು, ಮಹಿಳಾ ಸಬಲೀಕರಣ ಕೆಲಸ ಮಾಡುವರು. ನಾನು ಮಕ್ಕಳಿಗೆ ದೊಡ್ಡ ನಮಸ್ಕಾರ. ತೆಗೆದುಕೊಳ್ಳುವುದಿಲ್ಲ. ನಾವು ಮತ್ತೆ ನಿಮ್ಮ ಶಾಲೆಗೆ ಬರುತ್ತೇವೆ 5ನೇ ತಾರೀಕಿಗೆ ಇದೇ ರೀತಿಯಲ್ಲಿ ಇಡೀ ರಾಜ್ಯ ಜಿಲ್ಲೆ ನೋಡುವ ರೀತಿಯ ಕಾರ್ಯಕ್ರಮ. ಇಂಗ್ಲಿಷ್ ಕಮ್ಯುನಿಕೇಷನ್ ಲೈಫ್ ಸ್ಕಿಲ್ ಉದ್ಘಾಟನಾ ಸಮಾರಂಭ ಇಲ್ಲೇ ನಡೀತದೆ. 6ನೇ ತಾರೀಕಿಗೆ ಜನಶಿಕ್ಷಣ ಟ್ರಸ್ಟ್ನಲ್ಲಿ ಒಂದು ಶಿಕ್ಷಣ ಸಂವಾದ, ಅಕ್ಷರ ಉತ್ಸವ, ಸ್ವಚ್ಛೋತ್ಸವ 6ನೇ ತಾರೀಕಿಗೆ. ಅದು 5ನೇ ತಾರೀಕಿಗೆ ಪೂರಕವಾಗಿರುವಂಥ ಕಾರ್ಯಕ್ರಮ. ಇಡೀ ಉಳ್ಳಾಲ ತಾಲೂಕಿನಲ್ಲಿ ಒಂದು ವಿಶೇಷವಾದ ಶಿಕ್ಷಣ ಕಲಿಕಾ ಅಭಿಯಾನ ಆರಂಭ ಆಗಿದೆ. ಮಾನ್ಯ ಸ್ಪೀಕರ್ ಸರ್ ಯುಟಿ ಖಾದರ್ ಸರ್ ಅವರ ಸಂಪೂರ್ಣ ಮಾರ್ಗದರ್ಶನದಲ್ಲಿ ನಡೆಯುವ ಕಾರ್ಯಕ್ರಮ ಇದಾಗಿದೆ. ಥ್ಯಾಂಕ್ ಯು. ಆತ್ಮೀಯ ಸ್ವಾಗತ. Education is the most powerful weapon which you can use to change the world ಎಂದು ನೆಲ್ಸನ್ ಮಂಡೇಲರವರು ಹೇಳಿದ್ದಾರೆ. ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಎಲ್ಲ ಬೆಳೆಯುತ್ತಿರುವ ಚಿಗುರುಗಳ ಕಲಿಕೆ ನಿರಂತರ ಹರುಷವ ತರಲಿ ಎಂದು ಆಶಿಸುತ್ತಾ ಇದೀಗ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ನಾಡಗೀತೆ ಹಾಡುವುದರ ಮೂಲಕ ಚಾಲನೆ ನೀಡಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ಸ್ಕೂಲ್ ಸಾವಧಾನ್, ಸ್ಕೂಲ್ ವಿಶ್ರಾಮ್, ಸ್ಕೂಲ್ ಸಾವಧಾನ್. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ,
ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮಣುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಕಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಸೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಮಕ್ಕಳೆಲ್ಲರೂ ಮೌನವಾಗಿದ್ದು ಸಹಕರಿಸಬೇಕು. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯವರಾದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಇವರು. ಎಲ್ಲರಿಗೂ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಮುದ್ದು ಮಕ್ಕಳೇ ಹಾಗೂ ನನ್ನ ಈ ಶಾಲೆಯ ಎಲ್ಲ ಪೋಷಕರಿಗೆ ಹಾಗೂ ನನ್ನ ಬಾಳೆಪುಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಎಲ್ಲ STMC ಸದಸ್ಯರಿಗೆ ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳಿಗೆ ನಾನು ಶಿರಬಾಗಿ ಸ್ವಾಗತವನ್ನು ಕೋರ್ತೇನೆ. ಆತ್ಮೀಯರೇ, ನಮ್ಮ ಶಾಲೆಯ ಪ್ರಾರಂಭೋತ್ಸವ 30 ತಾರೀಕಿಗೆ ಆಗಬೇಕಾಗಿತ್ತು. ಮಳೆಯ ಕಾರಣ ಶಾಲೆಯು ರಜೆಯ ನಿಮಿತ್ತ ಇವತ್ತು ನಮ್ಮ ಶಾಲೆಯ ಪ್ರಾರಂಭೋತ್ಸವವನ್ನು ನಾವು ಪ್ರಾರಂಭಿಸಿದೆವು. ಎಲ್ಲ ಶಾಲೆಗಳಲ್ಲಿ ಕೂಡ ಇವತ್ತು ಪ್ರಾರಂಭೋತ್ಸವವನ್ನು ಮಾಡ್ತಾರೆ. ನಮ್ಮ ಶಾಲೆಯ ವಿಶೇಷತೆ ಏನಂದೇಳಿದರೆ, ಈ ವರ್ಷ ನಮ್ಮ ಮಕ್ಕಳು ಬಹಳ ಭಾಗ್ಯವಂತರು. ಯಾಕಂತ ಹೇಳಿದರೆ, ನಮ್ಮ ಶಾಲೆ ಕೇಂದ್ರೀಯ ವಿದ್ಯಾಲಯದ ಮಾದರಿಯಂತೆ PM ಶ್ರೀ ಆಗಿ ಪರಿವರ್ತನೆಗೊಂಡಿದೆ. ಕೇಂದ್ರೀಯ ಶಾಲೆ ಹೇಗೆ ನಡೀತದ, ಇನ್ನು 5 ವರ್ಷ ನಮಗೆ ಬಹಳಷ್ಟು ಅನುದಾನಗಳು ನಮ್ಮ ಶಾಲೆಗೆ ಶೈಕ್ಷಣಿಕವಾಗಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳು ಸರ್ಕಾರದಿಂದ ಸಿಗಲಿದೆ. ಇದು ನಮಗೆ ಬಹಳ ಹೆಮ್ಮೆಯ ವಿಷಯ. ನಿಮಗೆಲ್ಲ ಗೊತ್ತಿರಲಿ, ಈಗಾಗಲೇ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸೌಲಭ್ಯ IDಯಿಂದ ಹಿಡಿದು ಎಲ್ಲ ಸೌಲಭ್ಯಗಳನ್ನು ಇನ್ನು ಸರ್ಕಾರ ಉಚಿತವಾಗಿ ಮಕ್ಕಳಿಗೆ ನೀಡಲಿಕ್ಕಿದೆ. ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಈ ಸಲ ಸರ್ಕಾರದಿಂದ ಸಿಗುವಂತಹ ಉಚಿತ ಯೋಜನೆಗಳು ಕೂಡ ಸಿಕ್ಕಿದೆ. ಇದಕ್ಕೆಲ್ಲ ಕಾರಣೀಭೂತರಾದವರು ನನ್ನ ಶಾಲೆಯ STMC ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಅವರ ಸಹಕಾರದಿಂದ ಈ ಶಾಲೆ ಇಷ್ಟು ಮುಂದುವರೆದಿದೆ, ಹಾಗೂ ನನ್ನ ಪೋಷಕರ ಸಹಕಾರ. ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಗೀತಾ ಮೇಡಮ್ ಅವರು ನಮ್ಮ ಜೊತೆಗೆ ಕ್ಲಪ್ತ ಸಮಯದಲ್ಲಿ ಬಂದಿದ್ದಾರೆ. ಮೇಡಮ್, ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮ STMC ಅಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ರೆಹಮಾನ್ ಸರ್ ರಜೆಯಲ್ಲೆಲ್ಲ ಕೆಲಸಗಳನ್ನು ನಿರ್ವಹಿಸುತ್ತಾ ಶಾಲೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು
ಪ್ರಾರಂಭೋತ್ಸವಕ್ಕೆ ಬೇಕಾದಂಥ ಎಲ್ಲ ಸಹಕಾರವನ್ನು ನೀಡುತ್ತಾ ನಮ್ಮೆಲ್ಲರಿಗೆ ಮಾದರಿಯಾಗಿದ್ದು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು. ನಾನು ಈ ಶಾಲೆಯಲ್ಲಿ STMC ಅಧ್ಯಕ್ಷನಾಗಿದ್ದುಕೊಂಡು ನನ್ನ ಕರ್ತವ್ಯವನ್ನು ಮೇಲ್ದರ್ಜೆ ಮಟ್ಟಕ್ಕೆ ಇನ್ನೂ ಉತ್ತಮಪಡಿಸುವಲ್ಲಿ ನಮ್ಮ ಜೊತೆ ಕೈಜೋಡಿಸಿದ್ದಾರೆ ನಮ್ಮ ಅಧ್ಯಕ್ಷರಾದ ಅಬ್ದುಲ್. ನಿಮಗೂ ಕೂಡ ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯ ನಮ್ಮ ಶಾಲೆ ಶಿಕ್ಷಣ ತಜ್ಞರಾದ ಚಂದ್ರಾಸ್ ಕಣಂತೂರ್ ಅವರು ನಮ್ಮ ಜೊತೆ ಇದ್ದಾರೆ. ಶಿಕ್ಷಣಕ್ಕೆ ಬೇಕಾದಂತಹ ಎಲ್ಲ ನಮಗೆ ಬೇಕಾದಂತಹ ಮಾಹಿತಿಗಳನ್ನು ನೀಡುತ್ತಾ ಹಿರಿಯರಾಗಿದ್ದುಕೊಂಡು ನಮಗೆ ಬಹಳಷ್ಟು ಸಹಕಾರವನ್ನು ನೀಡುತ್ತಿರುವವರು ಚಂದ್ರಾಸ್ ಸರ್ ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನನ್ನ ಸದಸ್ಯ ನಮ್ಮ ಜೊತೆ ಇದ್ದಾರೆ, ಹೆಸರು ಎಲ್ಲ ನಮ್ಮ ಜೊತೆ ಬೆಳಿಗ್ಗೆ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಮಾತಿನಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಎಲ್ಲ ನಸೀಮಾ ಮೇಡಮ್ ಎಲ್ಲ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಿಮಗೆ ಈಗ ಶ್ರೀನಿವಾಸ್ ಶೆಟ್ಟಿ ಕೃಷ್ಣ ಸರ್ ತರಗತಿ 20 ಮಕ್ಕಳಂತೆ 6, 7, 8ನೇ ತರಗತಿಯ ಕನ್ನಡ ಮಾಧ್ಯಮದ ಮಕ್ಕಳು ನಮ್ಮ ಶಾಲೆಯಲ್ಲಿ, ನಮ್ಮ ಕ್ಲಸ್ಟರಲ್ಲಿ, ನಮ್ಮ ತಾಲೂಕಲ್ಲಿ ಯಾವುದೇ ರೀತಿ ಹಿಂದುಳಿಯಬಾರದು ಎಂಬುದಾಗಿ ದೇಶಪಾಂಡೆ ಫೌಂಡೇಶನ್ ಎನ್ನುವಂಥವರು ದತ್ತು ತಗೊಂಡು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕಲಿಸಲಿಕ್ಕೆ ಈಗಾಗಲೇ ಆಯ್ಕೆ ಮಾಡಿದ್ದಾರೆ. ಅವರಿಗೆ ತರಬೇತಿ ಕೂಡ ಹಾಸನದಲ್ಲಿ ಆಗಿದೆ. ನಮ್ಮ ಶಿಕ್ಷಕರಿಗೂ ಕೂಡ ಇಲ್ಲಿ ಆ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಶಾಲೆಗೆ ಗೀತಾ ಮೇಡಮ್ ಅವರು, ವಿನಯ ಮೇಡಮ್ ಅವರು ಈಗಾಗಲೇ ಶಿಕ್ಷಕಿಯಾಗಿ ಬಂದಿದ್ದಾರೆ. ಮೇಡಮ್, ನಿಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ಇಂಗ್ಲಿಷ್ ಮಾಧ್ಯಮವನ್ನು ಕನ್ನಡ ಮಾಧ್ಯಮದ ಮಕ್ಕಳು ಹಿಂದುಳಿಯಬಾರದು ಎಂಬುದಾಗಿ ದತ್ತು ತಗೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ. ನಾಡ್ದು 5ನೇ ತಾರೀಕಿಗೆ ಈ ಶಾಲೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ನೀವೆಲ್ಲರೂ ಸಹಕರಿಸಬೇಕಂತ ಮಗದೊಮ್ಮೆ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ, ಬಂದಂಥ ಎಲ್ಲ ಆತ್ಮೀಯ ಪೋಷಕರಿಗೆ ಮೊದಲು ನಾನು ಈ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಶಾಲೆಗೆ ನಮ್ಮ ಮಕ್ಕಳನ್ನು ಸೇರಿಸಿ ಬಂದಂಥ ಹೊಸ ಮುದ್ದು ಮಕ್ಕಳಿಗೂ ನಮ್ಮೆಲ್ಲ ಮಕ್ಕಳಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ, ಅತಿಥಿ ಶಿಕ್ಷಕರಿಗೂ, ಅಡುಗೆ ಸಿಬ್ಬಂದಿಯವರಿಗೂ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶಾಲೆ ಪ್ರಿಯಾಂಶಿ ಆದ ಮೇಲೆ ಎಲ್ಲ ಕಾರ್ಯಕ್ರಮಗಳನ್ನು ದಾಖಲೆ ಮಾಡಬೇಕು. ಅದಕ್ಕೋಸ್ಕರ ಅಬ್ಬಕ್ಕ ಟಿವಿಯಿಂದ ನಮಗೆ ಅವರು ಸಹಕಾರವನ್ನು ನೀಡ್ತಾ ಇದ್ದಾರೆ. ನಮ್ಮಲ್ಲಿ ಅರುಣ್ ಸರ್ ಬಂದರೆ ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಸರ್. ಥ್ಯಾಂಕ್ ಯು. ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ತಮಗೂ ಪ್ರೀತಿಪೂರ್ವಕ ಸ್ವಾಗತ ಮೇಡಮ್. We want the education by which character is formed and strength of mind is increased ಎಂದು ಸ್ವಾಮಿ ವಿವೇಕಾನಂದರವರು ಹೇಳಿದ್ದಾರೆ. ಇದಕ್ಕೆ ಪೂರಕವಾಗಿ ಹಲವಾರು ಭೌತಿಕ ಸೌಲಭ್ಯಗಳು ಕೂಡ ನಮ್ಮ ಶಾಲೆಯಲ್ಲಿ ಲಭಿಸ್ತಾ ಇದೆ. ಈ ಶಾಲಾ ಪ್ರಾರಂಭೋತ್ಸವದ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ಇದೀಗ ಮಾಡಲಿದ್ದಾರೆ ನಮ್ಮ ಶಾಲೆಯ ಸಹಶಿಕ್ಷಕರಾಗಿರುವಂತಹ ನೀಲಯ್ಯ ಸರ್ ಇವರು. ಸರ್ವಶಕ್ತನಾದ ಭಗವಂತನನ್ನು ಮನಸಾರೆ ಸ್ಮರಿಸಿಕೊಂಡು ವೇದಿಕೆಯಲ್ಲಿರುವ ಗಣ್ಯರಿಗೆ ನಮಸ್ಕರಿಸುತ್ತಾ, PM ಶ್ರೀ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹೂವಾಕಲ್ಲು 2025-2026ನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಿದ್ದೇವೆ. ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣವೆಂಬ ಧ್ಯೇಯವಾಕ್ಯದೊಂದಿಗೆ ಈ ವರ್ಷದ ಶೈಕ್ಷಣಿಕ ವರ್ಷವು ಮುನ್ನಡೆಯಲಿಕ್ಕಿದೆ. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ. ಅಂದರೆ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡುವುದರ ಮೂಲಕ ಅವರ ಭವಿಷ್ಯಕ್ಕೆ ಸುಂದರವಾದ
ಅಡಿಗಲ್ಲು ಹಾಕುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಮಗುವಿನಲ್ಲಿ ಈಗಾಗಲೇ ಅಡಕವಾಗಿರುವ ಸೂಕ್ತ ಪ್ರತಿಭೆ, ಅದನ್ನು ಬೌದ್ಧಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ರಾಜಕೀಯ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಇನ್ನಿತರ ಮುಂತಾದ ಕ್ಷೇತ್ರಗಳಿಗೆ ಸರಿಯಾದ ತರಬೇತಿಯನ್ನು ನೀಡುವುದರ ಮೂಲಕ ಹೊರ ತರುವುದೇ ಶಿಕ್ಷಣ ಅಂತ ಹೇಳ್ಬೋದು. ಆತ್ಮೀಯರೇ, ನಮ್ಮ ಶಾಲೆಯಲ್ಲಿ ನುರಿತ ಅನುಭವಸ್ಥ ವಿಷಯವಾರು ಶಿಕ್ಷಕರಿದ್ದಾರೆ, ಚಟುವಟಿಕೆಗಳ ಮೂಲಕ ಪಾಠವನ್ನು ಮಾಡುವ ಶಿಕ್ಷಕರಿದ್ದಾರೆ, ಪ್ರಾಯೋಗಿಕ ಬೋಧನಾ ವಿಧಾನವನ್ನು ಅಳವಡಿಸಿಕೊಂಡು ಪಾಠ ಮಾಡುವ ಶಿಕ್ಷಕರಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದೆ, ತಾವು ಶಾಲೆಗೆ ಬರುವಾಗ ನೋಡಿದಿರಿ ವಿಶಾಲವಾದ ಆಟದ ಮೈದಾನ. ನೀವು ಗಮನಿಸಿರ್ಬೋದು, ಮಕ್ಕಳ ಸುರಕ್ಷತೆಯ ಸಲುವಾಗಿ ನಾವು CC ಕ್ಯಾಮರಾವನ್ನು ಅಳವಡಿಸಿದ್ದೇವೆ. ಅಷ್ಟೇ ಅಲ್ಲ, ನೀವು ಶಾಲಾ ಗೋಡೆಗಳಲ್ಲಿ ನೋಡಿರ್ಬೋದು. ಯಾಕೆಂತ ಹೇಳಿದರೆ ಮಗುವಿನ ಶಿಕ್ಷಣಕ್ಕೆ ನಾವು ಅಷ್ಟೊಂದು ಒತ್ತು ಕೊಡ್ತೇವೆ ಅಂತ ನೀವು ಇದರ ಮೂಲಕ ತಿಳಿಬಹುದಾಗಿದೆ. ಅಷ್ಟೇ ಅಲ್ಲ, 8ನೇ ತರಗತಿಯ ಮಕ್ಕಳಿಗೆ ನಾವು NMMS ತರಬೇತಿಯನ್ನು ನೀಡಿ ಅವರಿಗೆ ಸ್ಕಾಲರ್ಶಿಪ್ ಸಿಗುವಂತೆ ನಾವು ಮಾಡ್ತಾ ಇದ್ದೇವೆ. ಆತ್ಮೀಯರೇ, ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಇರ್ಬೋದು, ಕಲಿಕಾ ಹಬ್ಬ ಇರ್ಬೋದು, ಗಣಿತ ಕಲಿಕಾ ಆಂದೋಲನ ಇರ್ಬೋದು, ಇನ್ಸ್ಪೈರ್ ಅವಾರ್ಡ್ ಇರ್ಬೋದು, ಮೆಟ್ರಿಕ್ ಮೇಳ ಇರ್ಬೋದು, ತದನಂತರ ಸೇವಾದಳ ಸ್ಕೌಟ್ ಗೈಡ್ ಕಾರ್ಯಕ್ರಮವು ನಿರಂತರವಾಗಿ ನಡೀತಾ ಇದೆ. ಹಿಂದೆ ನಡೆದಿತ್ತು, ಇನ್ನು ಮುಂದೆಯೂ ನಡೆಯುತ್ತದೆ. ಸರ್ಕಾರದ ವತಿಯಿಂದ ಮಕ್ಕಳಿಗೆ ಉಚಿತ ಸಮವಸ್ತ್ರ ವಿತರಿಸಲಾಗ್ತಾ ಇದೆ, ಪಠ್ಯಪುಸ್ತಕ ವಿತರಿಸಲಾಗ್ತಾ ಇದೆ, ಸಾಕ್ಸ್ಗಳನ್ನು ವಿತರಿಸಲಾಗ್ತಾ ಇದೆ, ID ಕಾರ್ಡ್ಗಳನ್ನು ಕೊಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳಿಗೆ ಶುಚಿ ಪ್ಯಾಡ್ಗಳನ್ನು ಕೂಡ ನಮ್ಮ ಸರ್ಕಾರದ ವತಿಯಿಂದ ನೀಡಲಾಗ್ತಾ ಇದೆ. ಆತ್ಮೀಯರೇ, ನಿಮಗೆ ಗೊತ್ತಿದೆ, ಮಕ್ಕಳಿಗೆ ಪ್ರತಿ ವರ್ಷವೂ ವಿದ್ಯಾರ್ಥಿ ವೇತನ, ಅದು ಅಲ್ಪಸಂಖ್ಯಾತರ ವಿದ್ಯಾರ್ಥಿ ವೇತನ ಆಗಿರ್ಬೋದು, ಬೀಡಿ ಕಾರ್ಮಿಕ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಆಗಿರ್ಬೋದು, SC ST ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನಿರಂತರವಾಗಿ ಸಿಗ್ತಾ ಇದೆ. ಈ ವರ್ಷವೂ ಸಿಗ್ತದೆ. ಎಲ್ಲರೂ ತಪ್ಪದೆ ಆಯಾ ಸಮಯಕ್ಕೆ ತಾವು ಅರ್ಜಿಯನ್ನು ಹಾಕಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅಲ್ಲದೆ LKGಯಿಂದ 8ನೇ ತರಗತಿಯವರೆಗೆ ಇಂಗ್ಲೀಷ್ ಮಾಧ್ಯಮ, 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಇಲ್ಲಿ ತರಗತಿಗಳು ನಡೆಯುತ್ತಾ ಇದ್ದು, ಸುಮಾರು 18ರಿಂದ 20ರಷ್ಟು ಶಿಕ್ಷಕರು ಪಾಠ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಶಿಕ್ಷಕರು ಬರುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಈ ಶೈಕ್ಷಣಿಕ ವರ್ಷದಲ್ಲಿ 4 ರೂಪಣಾತ್ಮಕ ಪರೀಕ್ಷೆ ಇರ್ಬೋದು, 2 ಸಂಕಲನಾತ್ಮಕ ಪರೀಕ್ಷೆ ನಡೆಯಲಿಕ್ಕಿದೆ. ಹಿಂದಿನ ತರಗತಿಯಲ್ಲಿ ಮಕ್ಕಳು ಎಷ್ಟು ಕಲಿತಿದ್ದಾರೆ, ಅವರಲ್ಲಿ ಎಷ್ಟು ಜ್ಞಾನ ಇದೆ, ಪೂರ್ವ ಜ್ಞಾನವನ್ನು ನಾವು ಪರೀಕ್ಷಿಸುವ ಸಲುವಾಗಿ ಆಂತರಿಕ ಪರಿವೀಕ್ಷಣದ ಮೌಲ್ಯ ನಿರ್ಧಾರ ಅಂತ ಹೇಳ್ತೀವಿ, ನೈದಾನಿಕ ಪರೀಕ್ಷೆಯನ್ನು ಮಾಡ್ತೇವೆ. ಅಲ್ಲಿ ಮಗುವಿನ ಕೊರತೆಯನ್ನು, ಸಾಮರ್ಥ್ಯವನ್ನು ಕಂಡು ಅವರಿಗೆ ಯಾವ ಕ್ಷೇತ್ರದಲ್ಲಿ ಅವರಿಗೆ ಸಾಮರ್ಥ್ಯ ಕಡಿಮೆ ಇದೆ ಆ ಕ್ಷೇತ್ರವನ್ನು ನಾವು ಬೋಧಿಸಿ ಸಾಮರ್ಥ್ಯವನ್ನು ಭರಿಸಿ ನಂತರ ಸಾಫಲ್ಯ ಪರೀಕ್ಷೆ ಮಾಡ್ತೇವೆ. ಅಲ್ಲಿಯೂ ಸಾಮರ್ಥ್ಯ ಬರೆದಿದ್ದರೆ ಅಲ್ಲಿಯೂ ಪರಿಹಾರ ಬೋಧನೆಗೆ ತೆಗೆದುಕೊಂಡು ತದನಂತರ ನಾವು ನಂತರ ನೇರವಾಗಿ ನಾವು ಪಾಠಕ್ಕೆ ಲಗ್ಗೆ ಇಡುವವರಿದ್ದೇವೆ. ಆತ್ಮೀಯರೇ, ನಿಮಗೆ ಗೊತ್ತಿರ್ಬೋದು, 1ನೇ ತರಗತಿ ಇಂಗ್ಲೀಷ್ ಮೀಡಿಯಮ್ ಇರ್ಬೋದು, ನಲಿಕಲಿ ತರಗತಿ ಇರ್ಬೋದು, ಅಲ್ಲಿ 40 ದಿವಸದ ವಿದ್ಯಾಗಮ ತರಗತಿ ನಡೀತದೆ. 40 ದಿವಸ, ಎಷ್ಟು 40 ದಿವಸ ನಡೀತದೆ. ಇದು ನಿಮ್ಮ ಗಮನದಲ್ಲಿ ಇರಬೇಕು. ತದನಂತರ ಅವರಿಗೆ ಪಾಠ ಮುಂದುವರಿಯುತ್ತದೆ. ಎಲ್ಲ ಶಾಲೆಗಳಲ್ಲೂ ಇದೇ ರೀತಿ ನಡೀತಾ ಇದೆ. ತದನಂತರ ಈ ವರ್ಷ ನಾವು FLN ಮಕ್ಕಳಿಗೆ ವಿಶೇಷ ಮುತುವರ್ಜಿಯನ್ನು ಕೊಡ್ತಾ ಇದ್ದೇವೆ. ಆತ್ಮೀಯರೇ, ನಮ್ಮ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ಗಳಿವೆ, ಕಂಪ್ಯೂಟರ್ ಶಿಕ್ಷಣ ಕೊಡಲಾಗ್ತಾ ಇದೆ, ವಿವಿಧ ತಾಂತ್ರಿಕ ಸಲಕರಣೆಗಳ ಮೂಲಕ ನಾವು ಬೋಧನೆಯನ್ನು ಮಾಡ್ತಾ ಇದ್ದೇವೆ. ವಿಶಾಲವಾದ ಆಟದ ಮೈದಾನ, ಕ್ರೀಡೋಪಕರಣಗಳು ಇವೆ ನಮ್ಮ ಶಾಲೆಯಲ್ಲಿ. ತದನಂತರ PMC ಶಕ್ತಿ ನಿರ್ಮಾಣ ಯೋಜನೆಯನ್ನು ನಮ್ಮ ಶಾಲೆಯಲ್ಲಿ ಯಶಸ್ವಿಯಾಗಿ
ಅನುಷ್ಠಾನ ಮಾಡಿ ಮಕ್ಕಳಿಗೆ ಕ್ಷೀರಭಾಗ್ಯವನ್ನು ಕೊಟ್ಟಿದ್ದೇವೆ. ಈ ಸರಿ ವಾರ ಇಡೀ ರಾಗಿ ಮಾಲ್ಟನ್ನು ಕೊಡುವವರಿದ್ದೇವೆ. ತದನಂತರ ಬಿಸಿಯೂಟ, ನಂತರ ಬಾಳೆಹಣ್ಣು ತಿನ್ನುವವರಿಗೆ ಬಾಳೆಹಣ್ಣು, ಮೊಟ್ಟೆ ತಿನ್ನುವವರಿಗೆ ಮೊಟ್ಟೆಯನ್ನು ನೀಡಿ ನಾವು ಈ ಯೋಜನೆಯನ್ನು ಇನ್ನಷ್ಟು ಚೆಂದಗಾಣಿಸಲಿಕ್ಕೆ ಇದ್ದೇವೆ. ನಿಮ್ಮ ಅರ್ಧ ಗಂಟೆ, ತಂದೆ ಅರ್ಧ ಗಂಟೆ ಕೊಡಬೇಕು, ತಾಯಿ ಅರ್ಧ ಗಂಟೆ ಕೊಡಬೇಕು. ದಿನದ 24 ಗಂಟೆಗಳಲ್ಲಿ ನಿಮ್ಮ ಮಕ್ಕಳನ್ನು ನೀವು ಸ್ವಲ್ಪ ಕಲಿಕೆ ಏನು ಕಲಿತಾ ಇದ್ದಾನೆ, ಶಾಲೆಯಲ್ಲಿ ಏನು ಪಾಠ ಮಾಡ್ತಾ ಇದ್ದಾರೆ, ಒಂದು ಸ್ವಲ್ಪ ಪುಸ್ತಕವನ್ನು ಬಿಡಿಸಿ ಮಕ್ಕಳ ಭವಿಷ್ಯಕ್ಕೆ ನೀವು ಒಂದು ಕಾರಣೀಭೂತರಾಗಬೇಕು. ಕೇವಲ ಶಾಲೆಯಲ್ಲಿ ಕೊಟ್ಟಂಥ ಶಿಕ್ಷಣ ಸಾಕಾಗುವುದಿಲ್ಲ. ನಿಮ್ಮ ಒಂದು ಬಲಗೈ ನಮ್ಮ ಜೊತೆ ಇರಬೇಕು, ನೀವು ನಮಗೆ ಬೆನ್ನೆಲುಬು ಆಗಿರಬೇಕು. ಆವಾಗ ಮಗುವಿಗೆ ಇನ್ನಷ್ಟು ಶಿಕ್ಷಣಕ್ಕೆ ಪುಷ್ಟಿ ನೀಡಿದ ಹಾಗೆ ಆಗುತ್ತದೆ. ಆತ್ಮೀಯರೇ, ಈ ಸಂಸ್ಥೆ ಅಂತಿಂಥ ಸಂಸ್ಥೆಯಲ್ಲ, ಇದರಂಥ ಸಂಸ್ಥೆ ಇನ್ನೊಂದು ಇಲ್ಲ ಅಂತ ಹೇಳ್ಬೋದು. ಅಷ್ಟು ಒಳ್ಳೆಯ ಶಿಕ್ಷಣ ಸಂಸ್ಥೆಯಾಗಿ ಮುನ್ನಡೆಯಲಿಕ್ಕೆ ಕಾರಣ ಅಂತ ಹೇಳಿದರೆ ನಮ್ಮ ಎದುರಿಗೆ ಕೂತಿದ್ದಾರೆ ಬಲಿಷ್ಠ ನಾಯಕರು, ನಮ್ಮ ಮುಖ್ಯ ಶಿಕ್ಷಕರು. ವಿಶೇಷವಾಗಿ 36 ವರ್ಷ ಅವರಿಗೆ ಅನುಭವ ಇದೆ. ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡಿದ್ದಾರೆ. ಅವರು ಆಯಾ ಸಮಯಕ್ಕೆ ಸರಿಯಾಗಿ ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ. ಆದುದರಿಂದ ಈ ಶಾಲೆ ಇಷ್ಟು ಒಳ್ಳೆಯ ಹೆಸರು ಮಾಡಲಿಕ್ಕೆ ಕಾರಣವಾಗಿದೆ. ಯಾಕೆಂತ ಹೇಳಿದರೆ ನಮ್ಮ ಶಾಲೆಗೆ ಆಗಾಗ ತಪಾಸಣೆಗೆ ಬರ್ತಾರೆ, ಅವರಿಂದ ಒಳ್ಳೆಯ ಒಪಿನಿಯನ್ ನಾವು ತಗೊಳ್ತಾ ಇದ್ದೇವೆ. ಅವರ ದೂರದೃಷ್ಟಿ ಕಾರಣ ಅಂತ ಹೇಳ್ತೇನೆ. ಒಂದು ಶಾಲೆಯಲ್ಲಿ ಏನಾದರೂ ನೀರಿನ ಸಮಸ್ಯೆ ಅಥವಾ ಕರೆಂಟಿನ ಸಮಸ್ಯೆ ಇರ್ಬೋದು, ಅಥವಾ ಇನ್ನಿತರ ಏನೇ ಸಮಸ್ಯೆ ಇದ್ದರೂ ಒಂದು ಫೋನ್ ಕರೆಗೆ ಸ್ಪಂದಿಸುವರು. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ಬೋದು, ಸದಸ್ಯರು ಇರ್ಬೋದು, ಎಲ್ಲರೂ ನಮ್ಮ ಶಾಲೆಗೆ ಬಂದು ಏನೇ ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸಿಕೊಡ್ತಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಈ ಶಾಲೆಯಲ್ಲಿ ಸಮಾನತೆ ಮತ್ತು ನ್ಯಾಯಯುತ ತತ್ವದ ಮೇಲೆ ಉತ್ತಮ ಸಮಾಜ ನಿರ್ಮಾಣ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳುತ್ತಾ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಸಿಗಲಿ ಅಂತ ಹೇಳುತ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ನಮ್ಮ ಶಾಲಾ ಸೌಲಭ್ಯಗಳ ಕುರಿತು ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಿದ ಸರ್, ನಿಮಗೆ ಧನ್ಯವಾದಗಳು. ಶಿಕ್ಷಣವೆಂಬುದು ಜ್ಞಾನದ ದೀಪ, ಅದು ಜೀವನದ ದಾರಿ ಬೆಳಗಿಸುತ್ತದೆ. ಇದೀಗ ಶಾಲಾ ಪ್ರಾರಂಭೋತ್ಸವ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಉದ್ಘಾಟನಾ ಕಾರ್ಯಕ್ರಮ ದೀಪ ಬೆಳಗಿಸುವುದರ ಮೂಲಕ ಜ್ಯೋತಿ ಬೆಳಗ್ಗೆ ಬರಲಿ, ಸುಜ್ಞಾನದ ಜ್ಯೋತಿ ಬೆಳಗ್ಗೆ ಬರಲಿ ಎಂದು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ಧನ್ಯವಾದಗಳು. ಮುಂದೆ ನಮ್ಮ ಬಾಳೆಪುಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಭಂಡಾರಿ ಇವರಿಂದ ಶುಭ ನುಡಿ. ಶ್ರೀ ಕನಂತೂರು ವೈದ್ಯನಾಥ ದೇವರಿಗೆ ವಂದಿಸುತ್ತಾ, ಹಾಗೆಯೇ ಬಂದಂಥ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗೆ ವಂದಿಸುತ್ತಾ, ಹಾಗೆಯೇ ಪುಟಾಣಿ ನನ್ನ ಮಕ್ಕಳಿಗೆ ವಂದಿಸುತ್ತಾ, ಎಲ್ಲ 25-26ನೇ ಆರಂಭೋತ್ಸವ ಸ್ಕೂಲಿನ ಮಕ್ಕಳಿಗೆ ಒಳ್ಳೆಯ ಪ್ರೋತ್ಸಾಹ ಕೊಟ್ಟು
ಒಳ್ಳೆಯ ವಿದ್ಯಾಭ್ಯಾಸ ಕಲಿತು ವಿದ್ಯಾವಂತರಾಗಿ ಆಶಿಸುತ್ತಾ ನಾನು ಎರಡೇ ಮಾತು ಧನ್ಯವಾದಗಳು. ಗೀತಾ ಮೇಡಮ್ ಇವರಿಗೆ ಧನ್ಯವಾದಗಳು. ಮುಂದೆ ಉತ್ತಮ ಸಾಹಿತಿ ಹಾಗೂ ಶಿಕ್ಷಣ ತಜ್ಞರಾದ ಶ್ರೀಯುತ ಚಂದ್ರಹಾಸ ಕಣಂತೂರು ಇವರು ಶುಭ ನುಡಿಗಳಾಡಬೇಕಾಗಿ ಕೇಳ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಶಿಕ್ಷಕ ವೃಂದದವರೇ, ಪುಟಾಣಿಗಳೇ ಹಾಗೂ ಹಿಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಪೋಷಕರೇ, ಎರಡು ತಿಂಗಳ ರಜೆಯನ್ನು ಮುಗಿಸಿ ಇಂದು ಅತ್ಯಂತ ಉತ್ಸಾಹ ಸಡಗರದಿಂದ ಎಲ್ಲ ಮಕ್ಕಳು ಶಾಲೆಗೆ ಆಗಮಿಸಿದ್ದಾರೆ. ಇಂದು ಶಾಲಾ ಪ್ರಾರಂಭೋತ್ಸವ. ಕಳೆದ 2 ತಿಂಗಳ ರಜೆಯಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಿ. ಮದುವೆ ಇನ್ನಿತರ ಸಮಾರಂಭಗಳಲ್ಲಿ, ಜಾತ್ರೆ ಇಂತಹ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಎಲ್ಲ ಭಾಗವಹಿಸಿ ಮತ್ತೆ ಬಹಳ ಉತ್ಸಾಹದಿಂದ ಇಂದು ನೀವೆಲ್ಲ ಶಾಲೆಗೆ ಆಗಮಿಸಿದ್ದೀರಿ. ಜೊತೆಗೆ LKGಗೆ ಪುಟ್ಟ ಮಕ್ಕಳು ಹೊಸದಾಗಿ ಶಾಲೆಗೆ ಸೇರಿದ್ದೀರಿ. ನಿಮಗೆಲ್ಲರಿಗೂ ಮೊದಲಾಗಿ ಶುಭ ಹಾರೈಕೆಗಳು. ಶಿಕ್ಷಕರು ಹೇಳಿದಂತೆ ಹೂವಾಕು ಕಲ್ಲು ಶಾಲೆ ಕಳೆದ ಕೆಲವು ವರ್ಷಗಳಿಂದ ಬಹಳಷ್ಟು ಅಭಿವೃದ್ಧಿಯನ್ನು ಕಾಣುತ್ತಾ ಇದೆ. ಅದರ ಜೊತೆಗೆ ಈ ವರ್ಷದಿಂದ ಒಂದು ಬಹಳ ಮುಖ್ಯ ಯೋಜನೆ ನಮ್ಮ ಶಾಲೆಗೆ ಸಿಕ್ಕಿದೆ. ಕೇಂದ್ರ ಸರ್ಕಾರದ PMC ಯೋಜನೆಗೆ ನಮ್ಮ ಶಾಲೆಯನ್ನು ಅಳವಡಿಸಿಕೊಂಡಿದ್ದಾರೆ. ಈ ಮೂಲಕ ಇನ್ನು ಮುಂದಿನ 5 ವರ್ಷಗಳಲ್ಲಿ ಶಾಲೆಯಲ್ಲಿ ಬೇರೆ ಬೇರೆ ರೀತಿಯ ಅನುದಾನಗಳು, ಅಭಿವೃದ್ಧಿ ಕೆಲಸಗಳು ನಡೆಯುವುದಕ್ಕಿದೆ. ಖಾಸಗಿ ಶಾಲೆಗಳಲ್ಲಿ ಯಾವುದೆಲ್ಲ ಸೌಲಭ್ಯವನ್ನು ನೀವು ಪಡೆಯುತ್ತೀರೋ ಅದಕ್ಕಿಂತ ಹೆಚ್ಚಿನ ಸೌಲಭ್ಯ ಇನ್ನು ಮುಂದೆ ನೀವು ಈ ಶಾಲೆಯಲ್ಲಿ ಪಡೆಯುವುದಕ್ಕಿದ್ದೀರಿ. ಹಾಗಾಗಿ ಇನ್ನು ಖಾಸಗಿ ಶಾಲೆಗಳಿಗೆ ಹೆಚ್ಚಿನ ಡೊನೇಷನ್ ಕೊಟ್ಟು, ಟ್ಯೂಷನ್ ಫೀಸ್ ಕೊಟ್ಟು ಹೋಗಬೇಕಾಗಿಲ್ಲ. ಆ ಎಲ್ಲ ಸವಲತ್ತುಗಳು, ಸೌಲಭ್ಯಗಳು ನಿಮಗೆ ಈ ಶಾಲೆಯಲ್ಲಿ ಸಿಗುತ್ತದೆ. ಆ ಕಾರಣಕ್ಕಾಗಿ ಪೋಷಕರು ದಯವಿಟ್ಟು ಇನ್ನು ಮುಂದೆ ತಮ್ಮ ಮಕ್ಕಳನ್ನು ಬೇರೆ ಖಾಸಗಿ ಶಾಲೆಗೆ ಕಳಿಸದೆ ಈ ಶಾಲೆಯಲ್ಲಿ ಅವರ ಉತ್ತಮ ಭವಿಷ್ಯವನ್ನು ಕಾಣಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕೂಡ ಮಹತ್ತರವಾದುದು. ಮಕ್ಕಳು ಒಂದು ಮಣ್ಣಿನ ಮುದ್ದೆ ಇದ್ದ ಹಾಗೆ, ಅದನ್ನು ಯಾವ ರೂಪಕ್ಕೂ ತರುವುದಕ್ಕೆ ನಮಗೆ ಸಾಧ್ಯ ಇದೆ. ಅದರಲ್ಲಿ ಮುಖ್ಯವಾಗಿ ಶಿಕ್ಷಕರ ಪಾತ್ರ ಮತ್ತು ಪೋಷಕರ ಪಾತ್ರ ಬಹಳಷ್ಟು ಇದೆ. ಮಕ್ಕಳಿಗೆ ನಾವು ಏನನ್ನು ಕೊಡುತ್ತೇವೆಯೋ ಅದನ್ನು ಸ್ವೀಕರಿಸುವಂತಹ ಆ ಒಂದು ಮಕ್ಕಳಿಗೆ ನಾವು ಏನನ್ನು ಕೊಡುತ್ತೇವೆಯೋ ಅದನ್ನು ಸ್ವೀಕರಿಸುವ ಗುಣ ಮಕ್ಕಳಿಗಿರುತ್ತದೆ. ಹಾಗಾಗಿ ನಾವು ಉತ್ತಮವಾದುದನ್ನೇ ಮಕ್ಕಳಿಗೆ ಕೊಡೋಣ. ಮುಖ್ಯವಾಗಿ ಪೋಷಕರಲ್ಲಿ ಒಂದು ವಿನಂತಿ, ಆದಷ್ಟು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡುವುದನ್ನು ಕಡಿಮೆ ಮಾಡಿ. ಅದರಲ್ಲೂ 5ನೇ ತರಗತಿವರೆಗೆ ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ. ನಿಮಗೆ ಮಕ್ಕಳು ಸ್ವಲ್ಪ ತೊಂದರೆ ಕೊಟ್ಟ ಕೂಡಲೇ ನೀವು ಮೊಬೈಲ್ ಕೊಟ್ಟು ಮಕ್ಕಳನ್ನು ಸುಮ್ಮನೆ ಕೂತುಕೊಳಿಸ್ತೀರಿ. ಆದರೆ ಈ ಮೊಬೈಲ್ನಿಂದ ಮಕ್ಕಳ ಮೆದುಳಿಗೆ ಹಾನಿಯಾಗುವಷ್ಟು ಬೇರೆ ಯಾವುದರಿಂದಲೂ ಹಾನಿಯಾಗುವುದಿಲ್ಲ. ಮೊನ್ನೆ ನೋಡೋ ಒಂದು ದೃಶ್ಯ ನೋಡಿದೆ ನಾನು. 2-3 ವರ್ಷದ ಒಂದು ಮಗು ಮೊಬೈಲಲ್ಲಿ ಆಡ್ತಾ ಇತ್ತು. ಆಗ ಆ ಮಗುವಿನ ತಂದೆ ಬಂದು ಮಗುವಿನ ಕೈಯಿಂದ ಮೊಬೈಲ್ ಕಿತ್ತುಕೊಂಡ್ರು. ಆಗ ಮಗು ಹೇಳಿದ್ದು ನಾಯಿ, ತಂದೆಯನ್ನು ಹೇಳಿದ್ದು ನಾಯಿ. ಮಾತ್ರ ಅಲ್ಲ, ಕೆಪ್ಪೆಗೆ ಒಂದು ಕೊಟ್ಟಿತ್ತು ತಂದೆ ಅದನ್ನು ನಗುತ್ತಾ ಸ್ವೀಕರಿಸಿದರು. ಹಾಗಾದರೆ ಮಕ್ಕಳ ಮನಸ್ಸು ಎಷ್ಟು ವ್ಯಗ್ರವಾಗಿದೆ, ಎಷ್ಟು ಅಗ್ರೆಷನ್ಗೆ ಒಳಗಾಗ್ತಾರೆ ಈ ಮೊಬೈಲ್ನಿಂದ ಎಂಬುದನ್ನು ನಾವು ತಿಳಿಯಬೇಕು. ಹಾಗಾಗಿ ಯಾವ ಕಾರಣಕ್ಕೂ ಮಕ್ಕಳಿಗೆ
5ನೇ ತರಗತಿವರೆಗೆ ಹೆಚ್ಚು ಮೊಬೈಲನ್ನು ಕೊಡಬೇಡಿ, ಒಂದು ಅರ್ಧ ಗಂಟೆ ಕೊಡಿ ಸಾಕು. ಅದರಲ್ಲೂ ಸಣ್ಣ ಮಕ್ಕಳಿಗೆ 2 ವರ್ಷ 3 ವರ್ಷದ ಮಕ್ಕಳಿಗೆ ಮೊಬೈಲ್ ಕೊಡಲೇಬೇಡಿ, ಅದು ಅವರಿಗೆ ಒಂದು ಚಟವಾಗಿ ಬೆಳೆಯುತ್ತದೆ. ಆಮೇಲೆ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಕೂಡ ಒಂದು ಸೀಮಿತ ಅವಧಿಗೆ ಮಾತ್ರ ಕೊಡಿ, ಹೆಚ್ಚು ಕೊಡಬೇಡಿ. ಮತ್ತು ಹೆಚ್ಚು ಜಂಕ್ ಫುಡ್ ಮಕ್ಕಳಿಗೆ ಕೊಡಬೇಡಿ, ಇದು ಕೂಡ ಮೆದುಳಿಗೆ ಹಾನಿ ಮಾಡ್ತದೆ. ಆದ್ದರಿಂದ ಪೋಷಕರು ಮಕ್ಕಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕು. ಅಂದಂದಿನ ಪಾಠ ಚಟುವಟಿಕೆಗಳ ಬಗ್ಗೆ ಪೋಷಕರು ಗಮನಿಸ್ತಾ ಇರಬೇಕು. ಈ ಎಲ್ಲ ನಿಮ್ಮ ಚಟುವಟಿಕೆಗಳಿಂದ ಮಕ್ಕಳು ಇನ್ನಷ್ಟು ಶೈಕ್ಷಣಿಕವಾಗಿ ಅಭಿವೃದ್ಧಿಗೊಳ್ಳುತ್ತಾರೆ. ಮಕ್ಕಳು ಕೂಡ ತಾವು ಹಾಗೆ ಹೇಳಿದರು, ಶಿಕ್ಷಣವೇ ಶಕ್ತಿ ಅಂತ. ಶಕ್ತಿ ನಮಗೆ ಬೇರೆ ಬೇರೆ ಮೂಲಗಳಿಂದ ಬರ್ತದೆ. ಆಹಾರ ತಿನ್ನುವುದರಿಂದ ನಮಗೆ ಶಕ್ತಿ ಬರ್ತದೆ, ಹಾಲು ಕುಡಿಯುವುದರಿಂದ ಶಕ್ತಿ ಬರ್ತದೆ, ಮೊಟ್ಟೆ ತಿನ್ನುವುದರಿಂದ ಶಕ್ತಿ ಬರ್ತದೆ, ಮೀನು ಮಾಂಸ ತಿನ್ನುವುದರಿಂದ ಶಕ್ತಿ ಬರ್ತದೆ. ಅದೇ ರೀತಿ ಶಿಕ್ಷೆ ಕಲಿಯುವುದರಿಂದಲೂ ನಮಗೆ ಶಕ್ತಿ ಬರ್ತದೆ. ಅದರಿಂದ ನಮ್ಮ ಮಾನಸಿಕ ಶಕ್ತಿ ನಮಗೆ ಬೆಳೆಯುತ್ತೇವೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ವಿದ್ಯಾವಿಹೀನ ಪಶು ಅಂತ. ಅಂದರೆ ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ ಅಂತ. ಹಾಗಾಗಿ ನೀವೆಲ್ಲ ಉತ್ತಮ ವಿದ್ಯಾವಂತರಾಗಿ ಮುಂದೆ ಸಮಾಜದ ಉತ್ತಮ ಸುಸಂಸ್ಕೃತ ಪ್ರಜೆಗಳಾಗಿ ಬಾಳಬೇಕು ಎಂಬುದಾಗಿ ಹಾರೈಸುತ್ತಾ, ನಿಮ್ಮ ಶೈಕ್ಷಣಿಕ ಬದುಕು ಉಜ್ವಲವಾಗಲಿ ಎಂಬುದಾಗಿ ಮತ್ತೊಮ್ಮೆ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಪೋಷಕರಾದ ತಮ್ಮ ಪಾತ್ರ ಏನು, ಶಿಕ್ಷಕರ ಪಾತ್ರ ಏನು ಎಂದು ಹೇಳಿದಂತಹ ಶ್ರೀಯುತ ಚಂದ್ರಹಾಸ್ ಕಣಂತೂರ್ ಸರ್ ಇವರಿಗೆ ಧನ್ಯವಾದಗಳು. ಮುಂದೆ ಉಚಿತ ಸಮವಸ್ತ್ರ ಹಾಗೂ ಪಠ್ಯಪುಸ್ತಕ ಹಾಗೂ PMಶ್ರೀ ID ವಿತರಣಾ ಕಾರ್ಯಕ್ರಮ ಸಾಂಕೇತಿಕವಾಗಿ ನಡೆಯಲಿದೆ. ಇದನ್ನು ಅತಿಥಿ ಗಣ್ಯರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಗುರಿಗಳ ಮೇಲೆ ನಾವು ನಂಬಿಕೆ ಇಟ್ಟಾಗ ನಾವು ಯಾವ ಕನಸು ಕಾಣುತ್ತೇವೆಯೋ ಅದು ನನಸಾಗಿಯೇ ಆಗುತ್ತದೆ ಎಂದು ಡಾಕ್ಟರ್ APJ ಕಲಾಂ ಅವರು ಹೇಳಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಕನಸು ನನಸಾಗಲಿ ಎಂದು ಈ ಸಂದರ್ಭದಲ್ಲಿ ಆಶಿಸುತ್ತಾ, ಮುಂದೆ ನಮ್ಮ ಶಾಲಾ STMC ಅಧ್ಯಕ್ಷರಾದಂತಹ ಶ್ರೀಯುತ ಅಬ್ದುಲ್ ರೆಹಮಾನ್ ಸರ್ ಇವರು ಶುಭ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಕ್ಕಳೆಲ್ಲರೂ ಸೈಲೆಂಟ್ ಆಗಿರಿ. 2025-26ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವದ ಸಭಾವೇದಿಕೆಯಲ್ಲಿರುವಂತಹ ನಮ್ಮ ಗ್ರಾಮದ ಪ್ರಥಮ ಪ್ರಜೆ, ಈ ಗ್ರಾಮದ ಅಭಿವೃದ್ಧಿಯ ಕನಸನ್ನು ಕಂಡುಕೊಂತಹ ಗೀತಾ ಭಂಡಾರಿ ಅವರೇ, ಅದೇ ರೀತಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರೇ, ಅದೇ ರೀತಿ ಶಾಲೆಯ ಶಿಕ್ಷಣ ತಜ್ಞರಾದಂಥ ಚಂದ್ರಾಸ್ ಕಣಂತೂರವರೇ, ದೇಶಪಾಂಡೆ ಫೌಂಡೇಶನ್ನಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಇಂಗ್ಲೀಷ್ ಕಲಿಕಾ ಕೋರ್ಸನ್ನು ನಡೆಸಿಕೊಂಡಂತಹ ವಿನಯ ಮೇಡಮ್ರವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ SGMC ಸದಸ್ಯರೇ, ಎಲ್ಲ ಪೋಷಕ ವೃಂದದವರೇ, ಪುಟಾಣಿ ಮಕ್ಕಳೇ, ನಮ್ಮ ಶಾಲೆಯ ಗೌರವಾನ್ವಿತ ಟೀಚರ್ಸ್ ಅವರೇ, ಇವತ್ತು ಅತ್ಯಂತ ಹೆಮ್ಮೆ ಆಗ್ತಾ ಇದೆ. ಯಾಕಂತ ಹೇಳಿದರೆ ನಮ್ಮ ಶಾಲೆ ಇಷ್ಟೊಂದು ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಅನ್ನತಕ್ಕಂಥದ್ದು ನಾವೆಲ್ಲರೂ ಕೂಡ, ಪ್ರತಿಯೊಬ್ಬ ಪೋಷಕರು ವಿದ್ಯಾರ್ಥಿಗಳು ಕೂಡ ಸಂತೋಷವನ್ನು ಪಡಬೇಕು. ಕೇಂದ್ರ ಸರ್ಕಾರದ PMC ಶಾಲೆ ಇರಲಿ, ರಾಜ್ಯ ಸರ್ಕಾರವು ಕೂಡ ಹಲವಾರು ರೀತಿಯ ಅನುದಾನಗಳನ್ನು ನಮ್ಮ ಶಾಲೆಗೆ ಬಿಡುಗಡೆಯನ್ನು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಹೂವಾಗೋಕಾಲ ಶಾಲೆಯ ಹೆಸರನ್ನು ಪಡೆಯುತ್ತಂಥ ವಿಶ್ವಾಸ ನನಗಿದೆ. ಆ ವಿಶ್ವಾಸಕ್ಕೆ ಆಗಬೇಕಾದ್ರೆ ಪೋಷಕರಾದಂತಹ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ಕೇವಲ ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದಲ್ಲ, ಆ ಶಾಲೆಗೆ ಕಲಿಸಿದಂತಹ ಸಂದರ್ಭದಲ್ಲಿ ತಮ್ಮ ಟೀಚರ್ಸು ತಮ್ಮ ಮಕ್ಕಳಿಗೆ ಯಾವ ರೀತಿ ಕಲಿಕೆಯನ್ನು ಮನೆಯಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡಿಕೊಂಡಾಗ ನೀವು ಹೇಳ್ತೀರಿ, ಆ ಶಾಲೆಯಲ್ಲಿ 100% ಬಂತು, ಪ್ರೈವೇಟ್ ಶಾಲೆಯಲ್ಲಿ ಯಾಕೆ ನಮ್ಮ ಶಾಲೆ ಬರ್ತಾ ಇಲ್ಲ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ ಪ್ರೈವೇಟ್ ಶಾಲೆಯವರು 8 ಮತ್ತು 9ನೇ ಕ್ಲಾಸ್ಗೆ ಬರುವ ಮಕ್ಕಳನ್ನು, ಒಳ್ಳೆಯ ಕಲಿಕೆ ಇರೋ ಮಕ್ಕಳನ್ನು ಮಾತ್ರ ಅವರು ತೆಗೆದುಕೊಳ್ತಾರೆ. ಆ ಕಲಿಕೆ ಕಮ್ಮಿ ಇದ್ದ ಮಕ್ಕಳನ್ನ ಅಂತ ಮಾಡ್ತಾರೆ ಅವರು, ನೀವು ಬೇರೆ ಶಾಲೆಯನ್ನು ಹುಡುಕಿಕೊಂಡು ಹೋಗಿ ಅಂತ ಹೇಳ್ತಾರೆ. ಆವಾಗ 100% ರಿಸಲ್ಟ್ ಬಂತೆ ಅಂತ ಅಲ್ಲಿ ಬೋರ್ಡ್ ಹಾಕ್ತಾರೆ. ಅದೆಲ್ಲ ಸರ್ಕಾರಿ ಶಾಲೆ ಇರುವುದು. ಸರ್ಕಾರಿ ಶಾಲೆ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಕಲಿಸುವಂತಹ, ಮುಂದೆ ತರುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮುನ್ನಡೆಯುತ್ತಂಥ ಶಾಲೆ. ಆವಾಗ ನಿಮ್ಮ ಮಕ್ಕಳು ಕೂಡ ಒಳ್ಳೆಯ ವಿದ್ಯಾರ್ಥಿಗಳಾಗಿ, ಒಳ್ಳೆಯ ಒಂದು ಕಲಿಯುವಂಥ ವಿದ್ಯಾರ್ಥಿಗಳಾಗಬೇಕಾದ್ರೆ ಶಿಕ್ಷಕರೊಟ್ಟಿಗೆ ಪ್ರತಿಯೊಬ್ಬ ಪೋಷಕರು ಕೈ ಜೋಡಿಸಿದಾಗ ಖಂಡಿತವಾಗಿ ಅದು ಸಾಧ್ಯತೆ ಇದೆ ಅಂತ ಒಂದು ವಿಶ್ವಾಸ ನನಗಿದೆ. ಮುಂಬರುವಂತಹ ದಿನಗಳಲ್ಲಿ ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ಮಕ್ಕಳು ಯಾವ ರೀತಿ ಕಲಿತಾರೆ ಅನ್ನೋ ಪ್ರತಿ ತಿಂಗಳು ಬಂದು ನಿಮ್ಮ ಟೀಚರ್ಸನ್ನು ನೀವು ಕೇಳಿಕೊಳ್ಳಿ. ಖಂಡಿತವಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಒಂದು ಎಷ್ಟು ಇದ್ದಾರೆ ಅಂತೇಳಿ ಅವರು ಹೇಳಿಕೊಡ್ತಾರೆ. ಆವಾಗ ಆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನಾವು ಮುಂದೆ ತರಬೇಕು ಅನ್ನೋದನ್ನು ಕೂಡ ಟೀಚರ್ಸ್ ನಿಮಗೆ ಹೇಳಿಕೊಡ್ತಾರೆ. ಟೀಚರ್ಸ್ ನಿಮಗೆ ಸಹಕರಿಸಿ, ಈ ಸಹಕಾರ ಇದ್ದರೆ ಮಾತ್ರ ಸರ್ಕಾರಿ ಶಾಲೆ ಖಂಡಿತವಾಗಿಯೂ ಪ್ರತಿಯೊಂದು ಖಾಸಗಿ ಶಾಲೆಗಳಿಗೆ ಪೈಪೋಟಿಯನ್ನು ಕೊಡ್ಬೋದು. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಉತ್ತಮವಾದಂಥ ಟೀಚರ್ಸ್ಗಳನ್ನು ಕೂಡ ಇದ್ದಾರೆ. ನೀವು ಹೇಳ್ಬೋದು, ಇಲ್ಲಿ ಪ್ರೈವೇಟ್ ಶಾಲೆಯಲ್ಲಿ ಒಳ್ಳೆ ಟೀಚರ್ಸ್ ಇಲ್ಲ ಆದರೆ ಅಲ್ಲಿ ಇರುವುದೆಲ್ಲ ಸೆಕೆಂಡ್ ಪೀಸ್. ನಮ್ಮ ಗ್ರ್ಯಾಜುಯೇಟೆಡ್ ಟೀಚರ್ಸ್ ಇದ್ದಾರೆ, ಹೆಮ್ಮೆ ನಮಗೆ ಅದು. ಅಂಥ ಟೀಚರ್ಸ್ಗಳನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಹೂವಾಕೋಕಲು ಶಾಲೆ ಒಂದು ವಿದ್ಯಾಲಯ, ಒಳ್ಳೆಯ ವಿದ್ಯಾ ಕೇಂದ್ರವಾಗಿ ಮಾರ್ಪಡುತ್ತೆ ಅನ್ನೋದು ವಿಶ್ವಾಸದೊಂದಿಗೆ ನಮ್ಮ ಮಕ್ಕಳ ಭವಿಷ್ಯದ ನಮ್ಮ ಮಕ್ಕಳು ನಿಮಗೆ ಪೋಷಕರಿಗೆ ಒಂದು ಉಪಕಾರ ಸಿಗಬೇಕಾದ್ರೆ ಅವರನ್ನು ಒಳ್ಳೆಯ ರೀತಿ ಸಮಾಜದ ಪ್ರತಿಯೊಬ್ಬ ಜಾತಿ, ಮತ, ಭೇದ, ಧರ್ಮ ಇದರ ಬಗ್ಗೆ ಯಾವುದೇ ಚಿಂತನೆ ಇದ್ದಲ್ಲಿ ನಮ್ಮ ಧರ್ಮವನ್ನು ನಾವು ಪಾಲಿಸಿಕೊಂಡು ಇನ್ನೊಂದು ಧರ್ಮವನ್ನು ಪ್ರೀತಿಸುವಂಥ ಮಕ್ಕಳಿಗೆ ನಾವು ಕಲಿಸಿಕೊಟ್ಟಾಗ ಖಂಡಿತವಾಗಿ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಈ ದೇಶದ ಒಳ್ಳೆಯ ಸತ್ಪ್ರಜೆಗಳಾಗಿ ಬಾಳ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಅದಕ್ಕೆಲ್ಲರೂ ನೀವು ಕೈ ಜೋಡಿಸಿದ ಮಾತನ್ನು ಹೇಳಿಕೊಂಡು ಈ ವಿದ್ಯಾರ್ಥಿಗಳ 25-26ನೇ ಭವಿಷ್ಯ ಉತ್ತುಂಗಕ್ಕೆ ಏರಲಿ, ದೇವರವರಿಗೆ ದೀರ್ಘಾರೋಗ್ಯ ಆಯುಷ್ಯವನ್ನು ಕೊಡಲಿ. ಅದೇ ರೀತಿ ಈ ಮಳೆಗಾಲದಲ್ಲಿ ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ಮಕ್ಕಳ ಬಗ್ಗೆ ಜವಾಬ್ದಾರಿಯನ್ನು, ಕರೆಂಟ್ ಇರ್ಬೋದು, ನೀರಿನ ಶಾಲೆ ಕಳಿಸುವಾಗ ನೀವು
ಪ್ರತಿಯೊಬ್ಬ ಪೋಷಕರು ಕೂಡ ಮಕ್ಕಳ ಬಗ್ಗೆ ಜವಾಬ್ದಾರಿಯನ್ನೇ, ಗಾಳಿ ಮಳೆ ಬರ್ತದೆ ಕೆಲವೊಮ್ಮೆ, ಅದೇ ರೀತಿ ಮಿಂಚು ಇರ್ತದೆ, ಕರೆಂಟಿನ ಲೈನು ಗಾಳಿಗೆ ಬಿದ್ದಿರ್ತದೆ, ಇದನ್ನೆಲ್ಲ ಕೂಡ ಪೋಷಕರು ಅದನ್ನು ಅವರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಶಾಲೆಗೆ ಕಳಿಸಬೇಕು. ಶಾಲೆಯಿಂದ ಕರ್ಕೊಂಡು ಹೋಗುವಾಗ ಅದೇ ರೀತಿ ತಾವು ಕರ್ಕೊಂಡು ಹೋಗ್ಬೇಕಂತ ಮಾತನ್ನು ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಪೋಷಕರ ಸಭೆಯನ್ನು ಕರೆಯಲು ತೀರ್ಮಾನಿಸಿದ್ದೇವೆ. ಅದರ ದಿನಾಂಕವನ್ನು ನಾವು ತಿಳಿಸ್ತೇವೆ. ಎಲ್ಲ ಪೋಷಕರು ಬಂದು ತಮ್ಮ ಅನುಭವ, ತಮ್ಮ ಸಜೆಷನ್ ನಮಗೆ ಕೊಡಬೇಕಂತ ಮಾತನ್ನು ಹೇಳಿಕೊಂಡು ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಎಲೆಗಳು ನೂರಾರು, ಭಾವದ ಎಳೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು, ಜಾತಿ ಭಾಷೆ ಪಂಥ ಹಲವು, ಅವುಗಳ ಹಿಂದೆ ಮಾತ್ರ ಒಂದೇ ಒಲವು. ಸಾಗೋಣ ಒಟ್ಟಿಗೆ ಸಾಗೋಣ, ನಾವು ನೀವು ಸೇರಿ ಒಂದಾಗಿ, ನೀಗೋಣ ಭಿನ್ನತೆ ನೀಗೋಣ, ಸಾವಿರ ಹೆಜ್ಜೆ ಒಂದೇ ಗುರಿಗಾಗಿ. ಉತ್ತಮ ಮಾತುಗಳನ್ನಾಡಿದ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ರೆಹಮಾನ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಶ್ರೀಮತಿ ರಂಜಿನಿ ಮೇಡಮ್ ಇವರಿಂದ. ಈ ಒಂದು ಪ್ರಾರಂಭೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಶುಭ ಹಾರೈಕೆ ಮಾಡಿದಂತಹ ನಮ್ಮ ಬಾಳೆಪುಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಭಂಡಾರಿ ಮೇಡಮ್, ನಿಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ರೆಹಮಾನ್ ಸರ್ ತಮಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೆ ಅನೇಕ ಮಾಹಿತಿಗಳನ್ನು ನೀಡಿದಂತಹ ಶಿಕ್ಷಣ ತಜ್ಞರು ಹಾಗೂ ಸಾಹಿತಿಗಳು ಆಗಿರುವಂತಹ ಶ್ರೀಯುತ ಚಂದ್ರಹಾಸ್ ಕಣಂತೂರು ಇವರು ನಮ್ಮೊಂದಿಗಿದ್ದಾರೆ. ಸರ್ ತಮಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ವೇದಿಕೆಯಲ್ಲಿರುವ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರಿಗೂ ವಿನಯ ಮೇಡಮ್ ತಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟು ಹೊತ್ತು ನಮ್ಮೊಂದಿಗಿರುವ ನಮ್ಮೆಲ್ಲ ಆತ್ಮೀಯ ಪೋಷಕರಿಗೂ ಹಾಗೆ ವಿದ್ಯಾರ್ಥಿ ವೃಂದಕ್ಕೂ ನನ್ನೆಲ್ಲ ಸಹಶಿಕ್ಷಕ ಬಂಧುಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಅದೇ ರೀತಿ ಮಾಧ್ಯಮದವರು ನಮ್ಮೊಂದಿಗಿದ್ದಾರೆ, ಅಬಕ ಚಾನಲ್ ಅವರು ಸರ್ ತಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.